ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆದ ನಂತರದಲ್ಲಿ ನೀರು ಪೋಲಾಗ್ತಾ ಇತ್ತು. ಸೊ ಈಗ ಅದನ್ನು ಉಳಿಸಿ ಹೇಗಾದರೂ ಬೇಗ ಕಾರ್ಯಾಚರಣೆ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನ ಇವತ್ತಿನಿಂದ ಆರಂಭವಾಗಿದೆ. ತಾತ್ಕಾಲಿಕವಾಗಿ ಗೇಟ್ ಅನ್ನು ಅಲ್ಲಿ ಅಳವಡಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಆ ಒಂದು ಕಾರ್ಯಾಚರಣೆ ಕೂಡ ಆರಂಭ ಆಗಿದ್ದು ಯಶಸ್ವಿ ಹಂತಕ್ಕೆ ಸಾಗ್ತಾ ಇದೆ. ಈ ಮಧ್ಯೆ ಮನುಷ್ಯನ ಪ್ರಯತ್ನದ ಜೊತೆಗೆ ದೇವರ ಒಂದು ಕೃಪೆಯೂ ಇರಲಿ ಅಂತ ಪೂಜೆಯನ್ನು ಮಾಡಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಟಿಬಿ ಡ್ಯಾಂನಲ್ಲಿ ತಾತ್ಕಾಲಿಕ ಗೇಟ್ ಅಳವಡಿಕೆ ಪ್ರಕ್ರಿಯೆ ಶುರು. ಡ್ಯಾಂ ಗೇಟ್ ನಿಪುಣ ಕಲ್ಲಯ್ಯ ನಾಯ್ಡು ನೇತೃತ್ವದಲ್ಲಿ ಕಾರ್ಯಾಚರಣೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಿತ್ತು ಹೋಗಿ ಇಂದಿಗೆ 4 ದಿನ. ಇಂದಿನಿಂದ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಅಂಡ್ ಟೀಮ್ನಿಂದ ತಾತ್ಕಾಲಿಕ ಕ್ರಸ್ಟ್ ಗೇಟ್ ಕೂಡಿಸುವ ಕಾರ್ಯ ಆರಂಭ ಆಗಿದೆ. ಕೆಲಸ ಆರಂಭಕ್ಕೂ ಮುನ್ನ ಯಾವುದೇ ವಿಘ್ನ ಎದುರಾಗದಂತೆ 19ನೇ ಗೇಟ್ ಮುಂಭಾಗ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೃಹತ್ ಕ್ರೇನ್ ಮೂಲಕ ಕಟ್ ಆಗಿರುವ ಗೇಟ್ನ ಚೈನ್ ಲಿಂಕ್ ಹೊರತೆಗೆಯಲಾಯಿತು. ನಂತರ ಮೊದಲ ಎಲಿಮೆಂಟ್ ಕೂರಿಸುವ ಪ್ರಕ್ರಿಯೆಗೆ ಚಾಲನೆ ಕೊಡಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಹೊಸಪೇಟೆಯ ನಾರಾಯಣ್ ಇಂಜಿನಿಯರಿಂಗ್ ಕಂಪನಿಯ 20ಕ್ಕೂ ಹೆಚ್ಚು ಸಿಬ್ಬಂದಿ ಪಾಲ್ಗೊಂಡಿದ್ದಾರೆ. ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಪಡೆಗಳು ಸಾಥ್ ಕೊಟ್ಟಿದೆ. ತುರ್ತು ಆರೋಗ್ಯ ಸೇವೆ ಒದಗಿಸೋಕೆ ಮುಂಜಾಗ್ರತಾ ಕ್ರಮವಾಗಿ ಆಂಬ್ಯುಲೆನ್ಸ್ ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಿತ್ತೋಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೇಟ್ ಕೂಡಿಸ್ತಕ್ಕಂಥ ಕಾರ್ಯ ಭರದಿಂದ ಸಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ರೇನ್ಗಳ ಸಹಿತ ಜಲಾಶಯದ ಮೇಲ್ಭಾಗದಿಂದ ಏನು ಎಲ್ಲಿ ಗೇಟ್ ಕಿತ್ತೋಗಿದೆ ಆ ಒಂದು ಗೇಟ್ ಕೂಡಿಸ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ 3 ಬೃಹತ್ ಕ್ರೇನ್ಗಳನ್ನು ಈಗಾಗಲೇ 19ನೇ ಗೇಟ್ನ ಸಮೀಪದಲ್ಲಿ ತೆಗೆದುಕೊಂಡೋಗಿ ಅಲ್ಲಿ ಗೇಟ್ ಅನ್ನು ಕೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಆರಂಭಿಕವಾಗಿ ಪೂಜೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಯಾವುದೇ ರೀತಿಯ ವಿಘ್ನಗಳು ಬರಬಾರದು ಅನ್ನೋ ನಿಟ್ಟಿನಲ್ಲಿ ಆ ಒಂದು 19ನೇ ಗೇಟ್ಗೆ ಈಗಾಗಲೇ ಪೂಜೆಯನ್ನ ಮಾಡಿ ನಂತರದಲ್ಲಿ ಈಗ ಏನು 5 ಬಿಡಿ ಪೀಸ್ಗಳನ್ನು ಅಲ್ಲಿ ಕೂಡಿಸಲಾಗುತ್ತೆ. ಅಂದ್ರೆ ಅದು ಟೆಂಪ್ರವರಿ ಗೇಟ್ ಅನ್ನುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಈಗ ನೀರು ಸಾಕಷ್ಟು ರಭಸವಾಗಿದೆ. ಹೀಗಾಗಿ ಅಲ್ಲಿಂದ ಗೇಟ್ ಅನ್ನು ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದು ತಾತ್ಕಾಲಿಕವಾಗಿ ಸಂಪೂರ್ಣ ಬಂದ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಈ ರೀತಿಯ ಕಾರ್ಯಗಳನ್ನು ಕೂಡ ಮಾಡಲಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ತಜ್ಞರೆಲ್ಲರೂ ಸಹಿತ ಈಗಾಗಲೇ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿನೇ ಬಿಟ್ಟಿರುವಂತದ್ದು. ಇನ್ನು ತುಂಗಭದ್ರಾ ಜಲಾಶಯಕ್ಕೆ ಸಚಿವ ಜಮೀರ್ ಅಹ್ಮದ್ ಭೇಟಿ ಕೊಟ್ಟರು. ಗೇಟ್ ಅಳವಡಿಕೆ ಬಗ್ಗೆ ತಜ್ಞರಿಂದ ಮಾಹಿತಿ ಪಡ್ಕೊಂಡ್ರು. 3 ಹಂತದಲ್ಲಿ ಕಾರ್ಯಾಚರಣೆ ನಡೆಯಲಿದ್ದು ಈಗಾಗಲೇ ಮೊದಲ ಹಂತದ ಕೆಲಸ ಆರಂಭಗೊಂಡಿದೆ ಅಂತ ಸಚಿವ ಜಮೀರ್ ತಿಳಿಸಿದ್ರು. ಸದ್ಯಕ್ಕೆ ಈಗ ನಮಗೆ ನಾವು ಸ್ಟಾಪ್ ಗೇಟ್ ಹಾಕ್ತಾರೆ. ಅದಕ್ಕೇನೆ ಈಗ 92 TMC ನೀರಿದೆ. ಈಗ ಸದ್ಯಕ್ಕೆ ಈಗ ಸ್ಟಾಪ್ ಗೇಟ್ ಆಗಿಬಿಟ್ರೆ ನೀರು ಆಚೆ ಹೋಗಲ್ಲ. ಈಗ ಸ್ಟಾಪ್ ಗೇಟ್ ಆ ಚೈನ್ ಲಿಂಕ್ ರೆಡಿ ಮಾಡಬೇಕಾದ್ರೆ ನಾವು 60 TMC ಬಿಡಬೇಕಾಗ್ತದೆ. ಅದು ಮುಂದೆ ಆಮೇಲೆ ಇದರಲ್ಲಿ ಸ್ಟಾಪ್ ಗೇಟಲ್ಲಿ ಟ್ರೈಲ್ ಬೇಸಿಕಲ್ಲಿ ನೋಡ್ತಾರೆ, ಕೂಡ್ತಾರೆ. ಅದಕ್ಕೆ ತಾನೇ ಆಗ್ತಾರೆ, ಟ್ರೈಲ್ ಬೇಸಿಕ್ ಆಗ್ತಾ ಇದ್ದಾರೆ. ಅದೇ ಅವರು ಟೆಕ್ನಿಕಲ್ ಅವ್ರು ಏನು ಹೇಳ್ತಾರೆ 100% ಇದಲ್ಲೇ ಸೆಟೆಟ್ ಆಗ್ತಾ ಅಂತಾರೆ. ಬೈ ಚಾನ್ಸ್ ಆಗಲಿಲ್ಲ ಅಂದರೆ ನಾವು ಚೈನ್ ಕಟ್ ಆಗಿರೋದು ಅದು ರೆಡಿ ಮಾಡಬೇಕಾಗ್ತದೆ. 60 TMC ಬಿಡಬೇಕಾಗ್ತದೆ. ನೋಡುವ, ಮುಂದೆ ನೋಡುವ. ಇನ್ನು ಈಗ ಸದ್ಯಕ್ಕೆ ತೀರ್ಮಾನ ಇಲ್ಲ, ಟೆಂಪ್ರವರಿ ಇಲ್ಲ. ನೋಡುವ, ಈಗ ಆದ್ಮೇಲೆ ತಾನೇ ಈಗ ಅದು ಪರ್ಮನೆಂಟು ಆಗ್ಬೋದು. ಅದು ದೇವ್ರಿಗೆ ನಾವು ಬೇಳ್ಕೊಂತೀವಿ, ನಾವು ಪರ್ಮನೆಂಟ್ ಆದರೆ ಒಳ್ಳೇದು ಅಂತ. ಟಿಬಿ ಡ್ಯಾಂನ 19ನೇ ಗೇಟ್ ಕಳಚಿ ಬಿದ್ದು ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇರೋದಕ್ಕೆ ನಿರ್ವಹಣೆ ಕೊರತೆಯೇ ಕಾರಣ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿದೆ. 2001ಕ್ಕಿಂತ ಮುಂಚೆ ಜಲಾಶಯದ ಎಡಭಾಗದ ಗೋಡೆಯಲ್ಲಿ ದೊಡ್ಡ ಬಿರುಕು ಕಾಣಿಸಿಕೊಂಡಿತ್ತು. ಆಗ ಸಿಮೆಂಟ್ ಹಾಕುವ ಮೂಲಕ ದುರಸ್ತಿ ಕಾರ್ಯ ಮಾಡಲಾಗಿತ್ತು. ಆಗಲೂ ಗಾಜಿನ ಗ್ಲಾಸ್ ಹಾಗೂ ಗಾಜಿನ ಚೂರು ಇಟ್ಟು ಪರಿಶೀಲನೆ ಮಾಡಲಾಗಿತ್ತು. ಇದೀಗ ಅಸಮರ್ಪಕ ನಿರ್ವಹಣೆ ಕಾರಣದಿಂದ 19ನೇ ಕ್ರಸ್ಟ್ ಗೇಟ್ ಕಳಚಿ ಬಿದ್ದಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಿತ್ತು ಹೋಗಲು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನವೇ ಅನ್ನೋ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದೆಲ್ಲದರ ಮಧ್ಯೆ ಈಗ ಮತ್ತೊಂದು ಅದಕ್ಕೆ ಪುಷ್ಟಿ ನೀಡುವಂತ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಏನಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಏನಾದರೂ ಬಿರುಕುಗಳು ಕಂಡು ಬಂದ್ರೆ ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ 2001ರಿಂದಲೂ ಸಹಿತ ಒಂದಿಷ್ಟು ಪ್ರಾರಂಭಿಕ ಪ್ರಯೋಗಗಳನ್ನು ಮಾಡ್ತಾ ಇದ್ರು. ಅಂದ್ರೆ ಗಾಜಿನ ಗ್ಲಾಸ್ಗಳನ್ನ ಇಟ್ಟು ಅದ್ರ ಜೊತೆಗೆ ಗಾಜಿನ ಚೂರುಗಳನ್ನ ಅಲ್ಲಿ ಹಾಕೋದ್ರ ಮೂಲಕ ಪೆವಿಕ್ವಿಕ್ ಮತ್ತು ಎಂಸಿಲ್ಗಳನ್ನ ಹಚ್ಚಿ ಅದನ್ನ ಒಂದು ಪ್ರಯೋಗವನ್ನು ಮಾಡ್ತಿದ್ರು. ಒಂದು ವೇಳೆ ಆ ಒಂದು ಗ್ಲಾಸ್ ಏನಾದರೂ ಹೇರ್ ಕ್ರ್ಯಾಕ್ ಆಗಿದ್ದು ಸೀಳಿದ್ರೆ ಖಂಡಿತವಾಗಿ ಜಲಾಶಯದಲ್ಲಿ ಸಮಸ್ಯೆ ಇದೆ. ಹಾಗಾಗಿ ಅದನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯಗಳನ್ನು ಕೂಡ ಆರಂಭಿಸಿದ್ರು. ಆದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಆ ರೀತಿಯ ಪ್ರಯೋಗಗಳನ್ನ ಇತ್ತೀಚೆಗೆ ಮಾಡದೇ ಇರೋದ್ರ ಭಾಗವಾಗಿನೇ ಈಗ ಸದ್ಯಕ್ಕೆ ಆ ಒಂದು ಗೇಟ್ ಕಿತ್ತು ಹೋಗ್ಲಿಕ್ಕೆ ಪ್ರಮುಖ ಕಾರಣ ಅಂತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಇದೆಲ್ಲದಕ್ಕೂ ಸಹಿತ ಪ್ರಮುಖ ಕಾರಣ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಟ್ನಲ್ಲಿ ಈಗಾಗಲೇ ಗೇಟ್ ಕೂರಿಸುವ ಕಾರ್ಯ ಆರಂಭ ಆಗಿತ್ತು. 2 ದಿನದಲ್ಲಿ ಮುಕ್ತಾಯ ಆಗಬಹುದು ಎನ್ನಲಾಗಿದೆ. ಸದ್ಯ ಜಲಾಶಯದಲ್ಲಿ 78 TMC ನೀರು ಸಂಗ್ರಹ ಇದೆ. ಕೂಡಲೇ ತಜ್ಞರ ಕೆಲಸ ಯಶಸ್ವಿ ಆದರೆ ಬೆಳೆ ಬೆಳೆಯೋಕೆ ಹಾಗೂ ಕುಡಿಯೋ ನೀರಿಗೆ ಯಾವುದೇ ಸಮಸ್ಯೆ ಆಗಲ್ಲ ಅನ್ನೋ ಆಶಾಭಾವನೆಯಲ್ಲಿ ತುಂಗಭದ್ರಾ ಜಲಾನಯನ ಪ್ರದೇಶದ ರೈತರಿದ್ದಾರೆ. ಅಮರೀಶ್, ಪಬ್ಲಿಕ್ ಟಿವಿ, ಬಳ್ಳಾರಿ. 2 ಪ್ಲಾನಲ್ಲಿ ಮೊದಲ ಪ್ಲಾನ್ ಸಕ್ಸಸ್ ಆಗಲಿ ಅನ್ನೋದೇ ಎಲ್ಲ ರೈತರು ಬೇಡ್ಕೊಳ್ತಾ ಇರೋದು ಪ್ರೇಮ್. ಯಾಕಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಹೋಯ್ತು ಅನ್ನೋ ಹಾಗೆ 2 ವರ್ಷದ ನಂತರ ಭರ್ತಿಯಾಗಿತ್ತು ಡ್ಯಾಮು. ಅದನ್ನು ನೋಡಿ ಆಸೆಯನ್ನು ಪೂರೈಸಿಕೊಂಡು 2 ಬೆಳೆ ಬೆಳಿಬಹುದು ಅಂತ ಮುಂದಿನ ಆಲೋಚನೆಯಲ್ಲಿ ಇದ್ದಂತಹ ಜನರಿಗೆ ಒಂದು ರೀತಿ ಶಾಕೇ ಹೌದು. ಮೊದಲೇ ಎಚ್ಚೆತ್ಕೊಂಡಿದ್ರೆ ಈ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ.
ಅಫ್ಕೋರ್ಸ್, ಆದರೆ ಯಾರು ಮಾಡಬೇಕು? ಮುಖ್ಯ ಇಂಜಿನಿಯರ್ಸೇ ಇಲ್ಲ. ಸೊ ಯಾರನ್ನ ಕೇಳಬೇಕು? ಅವ್ರನ್ನ ಹೊಣೆ ಮಾಡಬೇಕಾ ಅಂತ DCM ಬೇರೆ ಹೇಳ್ತಾರೆ. ಹೀಗಿದ್ದಾಗ ಯಾರು ಹೊಣೆ ಮಾಡೋಕ್ಕಾಗಲ್ಲ. ಸದ್ಯಕ್ಕೀಗ ಪ್ಲಾನ್ ಏನಿದೆ ಅದು ಸಕ್ಸಸ್ ಆಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಬೇಕಷ್ಟೇ.